ತಮಗೆ ಗೊತ್ತಿದೆ. ಈ ರಾಜ್ಯದಲ್ಲಿ ದೇಶದಲ್ಲಿ ಏನು ನಡೀತೈತೆ ಅನ್ನೋದನ್ನ ಇವತ್ತು ಜನ ತಿಳ್ಕೊಳ್ಬೇಕಾಗತ್ತೆ. ಇವತ್ತು ಏನು ನಮ್ಮ ರಾಜ್ಯದ ರಾಜ್ಯಪಾಲರಾಗಿರ್ತಕ್ಕಂಥ ಗೆಹ್ಲೋಟ್ ಅವರು ಇವತ್ತು ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈ ರಾಜ್ಯದ ಕಂಡರಿಯಂತ ಒಬ್ಬ ಧೀಮಂತ ನಾಯಕ, ಎಲ್ಲ ಜಾತಿ ವರ್ಗದ ನಾಯಕ. ಇವತ್ತು ಏನು ಈ ರಾಜ್ಯದಲ್ಲಿ 5 ಗ್ಯಾರಂಟಿಗಳನ್ನ ಈ ರಾಜ್ಯದ ಜನಗಳಿಗೆ, ಮಹಿಳೆಯರಿಗೆ, ಯುವಕರಿಗೆ, ರೈತರಿಗೆ ಒಂದು 5 ಗ್ಯಾರಂಟಿಗಳನ್ನ ನುಡಿದಂತೆ ನಡೆದು ಘೋಷಣೆಯನ್ನ ಮಾಡಿ ಅದನ್ನ ಜಾರಿ ತಂದಂತ ದೇಶದ ಏಕೈಕ ಮುಖ್ಯಮಂತ್ರಿ ಅಂದ್ರೆ ಇವತ್ತು ಸಿದ್ದರಾಮಯ್ಯನವರು. ಜೀವನದಲ್ಲಿ ಎಲ್ಲೂ ಸಹ ಒಂದು ಕಪ್ಪು ಚುಕ್ಕೆ ಇಲ್ಲದ ರೀತಿ ಇವತ್ತು 40 ವರ್ಷಗಳ ಕಾಲ ಈ ರಾಜ್ಯದ ರಾಜ್ಯಭಾರವನ್ನ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು 2 ಬಾರಿ ಏನು ಉಪಮುಖ್ಯಮಂತ್ರಿಗಳಾಗಿ, 2 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ, ಮತ್ತೆ ವಿರೋಧ ಪಕ್ಷದ ನಾಯಕರಾಗಿ ಈ ರಾಜ್ಯದಲ್ಲಿ ಹುದ್ದೆಗಳಲ್ಲಿ ಕೆಲಸವನ್ನು ಮಾಡಿ ಈ ಬಡವರ ಜನಗಳ ದೀನದಲಿತರ ಪರವಾಗಿ ಕೆಲಸವನ್ನು ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಅವರ ಬಗ್ಗೆ ಇವತ್ತು ಯಾವುದೇ ಒಂದು ಕಳಂಕ ಇಲ್ಲದೆ ಇದ್ರು ಸಹ ಇವತ್ತು ಯಾರೋ ಒಬ್ಬರು ಅಬ್ರಾಮ್ ಅನ್ನೋರು ಒಬ್ಬ ಫ್ರಾಡ್ ಅವನು ಇವತ್ತು ಕೋರ್ಟ್ ಚೀಮಾರಿ ಹಾಕೈತೆ ಅವನಿಗೆ. ಅವನ ಕೆಲಸ ಏನಪ್ಪಾ ಅಂದ್ರೆ ಒಳ್ಳೊಳ್ಳೆ ನಾಯಕರು ಮುಖಂಡರುಗಳಿಗೆ ಮಕ್ಕಕ್ಕೆ ಬಸಿ ಬೆಳೆಯೋದೇ ಅವನ ಕೆಲಸ. ಅಂತ ಒಬ್ಬ ವ್ಯಕ್ತಿ ಇವರು ಎಲ್ಲೋ ಮೂಡದಲ್ಲಿ ಹಗರಣವನ್ನ ಮಾಡಿದ್ದಾರೆ, ಅವ್ರ ಮೇಲೆ ನೀವು ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ಕೊಡಬೇಕು ಅಂತ ಹೇಳ್ರಿ ಬೆಳಗ್ಗೆ 10 ಗಂಟೆ 11 ಗಂಟೆಗೆ ಇವರಿಗೆ ಅರ್ಜಿಯನ್ನು ಕೊಟ್ಟರೆ ಮಧ್ಯಾಹ್ನ 4-5 ಗಂಟೆಗೆ ಮುಖ್ಯಮಂತ್ರಿಗಳಿಗೆ ರಾಜ್ಯಪಾಲರು ಅದನ್ನ ಯಾವುದನ್ನು ಸಹ ಪರಾಮರ್ಶೆಯನ್ನು ಮಾಡದೆ ಇವತ್ತು ನೋಟಿಸ್ ಅನ್ನ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯಗೆ ಸೋಕಾಸ್ ನೋಟಿಸ್ ಕೊಡ್ತಾರೆ ಅಂದ್ರೆ ಇವತ್ತು ಈ ರಾಜ್ಯಪಾಲರನ್ನ ನಡೆಯನ್ನ ನಾವು ಇವತ್ತು ಗಮನಿಸಬೇಕಾಗತ್ತೆ. ಇವತ್ತು ಬಿಜೆಪಿ JDS ನ ಮುಖಂಡರು ಇವತ್ತೇನು ಅಮಿತ್ ಶಾ ಇರ್ಬೋದು, ಈ ನಮ್ಮ ರಾಜ್ಯದ ಇನ್ನೊಬ್ಬ ಕ್ಲೀನ್ ಸ್ವಾಮಿ ಮಿಸ್ಟರ್ ಇವನು HD ಕುಮಾರಸ್ವಾಮಿ ಅವರು ಇವತ್ತು ಯಾವುದೇ ಹಗರಣ ಮಾಡಿಲ್ಲ ಅಂತ ಏನು ಬೊಬ್ಬೆ ಬಡಿತದಾರಲ್ಲ ಕುಮಾರಸ್ವಾಮಿ, ಅವಂದು ಈಗ ಆಗಲೇ ನಮ್ಮ ನಾಯಕರು ಹೊರಗೆ ತಂದಿದ್ದಾರೆ. ಇವತ್ತು 550 ಎಕರೆ ಜಮೀನನ್ನ ಏನು ಜಿಂತ್ಕಲ್ ಮೈನಿಂಗ್ಸ್ ಅಲ್ಲಿ ಬರ್ಕೊಟ್ಟು ಇವತ್ತು ಸಾವಿರಾರು ಕೋಟಿ ಹಣವನ್ನ ಲೂಟಿ ಹೊಡೆದು ನನಗೆ ಏನು ಗೊತ್ತಿಲ್ಲ ಅಂತ ಮನೆ ಕೂತ್ಕೊಂಡಾನೆ. ಇವತ್ತು ನಾಳೆ ಒಳಗೆ ಅವಂದು ಸಹ ಹೊರಗೆ ಬರ್ತೈತಿ. ಇವತ್ತು ಆ ಕುಮಾರಸ್ವಾಮಿ, ಅಮಿತ್ ಶಾ ಇವತ್ತು ಬಿಜೆಪಿಯ ಮುಖಂಡರ ಒಂದು ಹೇಳಿಕೆಯನ್ನ ಕೇಳಿ ಇವತ್ತು ಸಿದ್ದರಾಮಯ್ಯನವರಿಗೆ ಏನು ಪ್ರಾಸಿಕ್ಯೂಷನ್ಗೆ ಇವತ್ತು ಅನುಮತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಎಷ್ಟು ಸರಿ ಅನ್ನಂತ ಇವತ್ತು ಜನ ಇವತ್ತು ಚಿಂತನೆಯನ್ನ ಮಾಡಬೇಕಾಗುತ್ತೆ. ಇವತ್ತು ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ ಇವತ್ತು ಎಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಅನ್ನೋದು ಇವತ್ತು ಜನ ಅರ್ಕೊಂಡಿದ್ದಾರೆ. ಇವತ್ತು ಸಿದ್ದರಾಮಯ್ಯನವ್ರನ್ನ ಕಟ್ಟಿ ಹಾಕಿದ್ರೆ ಇವತ್ತು ಅಹಿಂದ ವರ್ಗವನ್ನ ಕಟ್ಟಿ ಹಾಕಿದಂತೆ, ಇವತ್ತು ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕಿದೆ ಅಂತ ಹೇಳಿ ಈ ಬಿಜೆಪಿ ಅವರು JDS ನವರು ಯಾರಪ್ಪ ಅವರು ಸಿದ್ದರಾಮಯ್ಯನವ್ರನ್ನ ಕಟ್ಟಿ ಹಾಕಿದ್ರೆ ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಹಾಕಿದಂಗೆ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಏನಾದ್ರು ಒಂದು ಈ ಬಹುಮತಕ್ಕೆ ಬರೋದಕ್ಕೆ ಕಾರಣ ಇವತ್ತು ಸಿದ್ದರಾಮಯ್ಯನವರು. ಇಂಥ ಸಿದ್ದರಾಮಯ್ಯನವ್ರನ್ನೇ ಕಟ್ಟಿ ಹಾಕ್ಬಿಟ್ರೆ ನಾವು ಈ ಕಾಂಗ್ರೆಸ್ ನ ನಿರ್ನಾಮ ಮಾಡ್ಬೋದು ಅಂತ ಹೇಳಿ ಬಿಜೆಪಿ JDS ಅವರ ಕೆಲಸ. ಇವತ್ತು HD ಕುಮಾರಸ್ವಾಮಿ ಇವರಂತ ಸುಳ್ಳ ಕಳ್ಳ ಕಣ್ಣೀರಾಗ್ತಕ್ಕಂಥ ವ್ಯಕ್ತಿ ನಮ್ಮಲ್ಲಿ ಗಾದೆ ಇದೆ, ಹಳ ಹೆಂಗಸರ ನಂಬಾರ್ದಂತೆ ನಗ ಹೆಂಗಸರು ನಂಬಾರ್ದು, ಹಳ ಗಂಡಸರು ನಂಬಬಾರ್ದು ಅಂತ ಹೇಳಿ ನಗ ಹೆಂಗಸರು ಹಳ ಗಂಡಸರು ಮಾಡೋದು ಇಂಥ ಕುಮಾರಸ್ವಾಮಿ ಇವತ್ತು ಬಿಜೆಪಿ ಅವ್ರ ಜೊತೆ ಸೇರ್ಕೊಂಡು ಬಹಳ ಸತ್ಯ ಹರಿಶ್ಚಂದ್ರ ರೀತಿ ಇವತ್ತು ಮಾತಾಡಿ ಸಿದ್ದರಾಮಯ್ಯನವ್ರ ಬಗ್ಗೆ ಏಕವಚನದಲ್ಲಿ ಮಾತಾಡ್ತಕ್ಕಂಥ ಇಂಥ ಕುಮಾರಸ್ವಾಮಿ ಇವ್ರಿಗೆ ನಾಚಿಕೆ ಆಗ್ಬೇಕು. ಇವರಿಗೆ ಇವತ್ತು ಸಿದ್ದರಾಮಯ್ಯನ ಮೇಲೆ ಒಬ್ಬರೇ ಮೇಲೆ ಅಲ್ಲ, ಇವತ್ತು ಏನು ಶಶಿಕಲಾ ಜೊಲ್ಲೆಯ ಮೇಲೆ ಇವತ್ತು ಆಪಾದನೆ ಇದೆ, ಇದೇ ಕುಮಾರಸ್ವಾಮಿ ಮೇಲೆ ಆಪಾದನೆ ಇದೆ, ಇವತ್ತು ಜನಾರ್ದನ್ ರೆಡ್ಡಿ ಮೇಲೆ ಇದೆ, ನಿರಾಣಿ ಮೇಲಿದೆ, ಈ ಸ್ವತಃ ಪೋಕ್ಸಾ ಕಾಯ್ದೆಯಲ್ಲಿ ಇವತ್ತು ಏನು ಯಡಿಯೂರಪ್ಪನವರು ಇವತ್ತು ಕೋರ್ಟ್ಗೆ ಅಲ್ಲಾಡ್ತಿದ್ದಾರೆ. ಇವ್ರು ಎಲ್ಲರಿಗೂ ಬಿಟ್ಟು ಸಿದ್ದರಾಮಯ್ಯನವರಿಗೆ ಇವತ್ತು ಇವರು ನೋಟಿಸ್ ಅನ್ನ ಕೊಟ್ಟು ಏನು ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನ ಕೊಡ್ತಾ ಇದಾರೆ ಅಂದ್ರೆ ಇದನ್ನ ಜನ ತಿಳ್ಕೊಳ್ಬೇಕು. ಇವರು ವೈಯಕ್ತಿಕವಾಗಿ ಸಿದ್ದರಾಮಯ್ಯನವ್ರನ್ನ ಮೇಲೆ ಗೂಬೆಯನ್ನ ಕೂರಿಸಬೇಕು, ಸಿದ್ದರಾಮಯ್ಯನವರಿಗೆ ಕಪ್ಪು ವಶೆಯನ್ನ ಬಳಿಬೇಕು ಅಂತ ಹೇಳಿ ಇವತ್ತು ಹೊರಟಿದ್ದಾರೆ. ಅದಕ್ಕೆ ಈ ರಾಜ್ಯದ ಜನ ಸಹಿಸೋದಿಲ್ಲ. ಇವತ್ತು ಬಡವರು ಸಿದ್ದರಾಮಯ್ಯನವರ ಕಾರ್ಯಕ್ರಮಕ್ಕೆ ಮೆಚ್ಚಿ ಇವತ್ತು ಈ ರಾಜ್ಯದಲ್ಲಿ 136 ಜನ ಶಾಸಕರನ್ನ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಇವತ್ತು ಜನ ಆಶೀರ್ವಾದ ಮಾಡಿದ್ದಾರೆ. ಇವತ್ತು
ನಾಡಿನ ರಾಜ್ಯದ ಎಲ್ಲ ಜನಗಳು ಶಾಸಕರು ಇವತ್ತು ಸಿದ್ದರಾಮಯ್ಯನವರ ಬೆಂಬಲಕ್ಕಿದ್ದಾರೆ. ರಾಜ್ಯ ಸಚಿವ ಸಂಪುಟ ಇವತ್ತು ಸಿದ್ದರಾಮಯ್ಯನವರ ಬೆಂಬಲಕ್ಕಿದೆ. ಇವತ್ತು ಸಚಿವ ಸಂಪುಟ ಸಭೆಯಲ್ಲೂ ಸಹ ತೀರ್ಮಾನವನ್ನು ಮಾಡಿ ರಾಜ್ಯಪಾಲರು ನೀವು ಮಾಡಿರ್ತಕ್ಕಂಥ ಏನು ಕೊಟ್ಟಿರ್ತಕ್ಕಂಥ ಅನುಮತಿ ಇದನ್ನು ತಪ್ಪು, ಕೂಡಲೇ ಇದನ್ನ ನೀವು ವಾಪಸ್ ತಗೊಳ್ಬೇಕು. ಸಿದ್ದರಾಮಯ್ಯನವರು ಯಾವುದೇ ಸಹ ಹಗರಣಗಳನ್ನ ಮಾಡಿಲ್ಲ ಅಂತ ಹೇಳಿದ್ರು ಸಹ ಇವತ್ತು ಅವ್ರೇನೋ ಏನು ಸಿದ್ದರಾಮಯ್ಯನವರ ಮಾಮೈದ ಅವರ ತಂಗಿಗೆ ಕೊಟ್ಟಿರ್ತಕ್ಕಂಥ ಜಮೀನು 3 ಎಕರೆ 16 ಗುಂಟಿ, ಆ ಜಮೀನಿನ ಬದಲಿ ಅವರು ಆಲೆ ಮೂಡೋದವರು ಅದನ್ನ ಆಲ್ರೆಡಿ ಅಕ್ವೈರ್ ಮಾಡ್ಕೊಂಡು ಸೇಲ್ ಮಾಡಿದ್ರು. ಅದರ ಬದಲಿಗೆ ಸೈಟ್ಗಳನ್ನ 50 ಅದು 60-40 50-50 ಅದನ್ನ ಶಾಸಕರು ನಿನ್ನ ಹೆಚ್ಚಿನ ರೀತಿಯಲ್ಲಿ ಶಾಸಕರು ಮಾತಾಡ್ತಾರೆ. ಅದನ್ನ ಕಾನೂನು ರೀತಿ ಅವ್ರಿಗೆ ಏನು ಕೊಡ್ಬೇಕಾಯ್ತೋ ಆ ಜಮೀನನ್ನ ಕೊಟ್ಟಾರೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಏನು ಮುಖ್ಯಮಂತ್ರಿ ಆಗಿದ್ದಿಲ್ಲ, ಅಧಿಕಾರದಲ್ಲಿ ಇದ್ದಿಲ್ಲ, ಯಾವುದೇ ಅವರಿಗೂ ಒಂದು ಸಹಿ ಮಾಡಿಲ್ಲ. ಅದೆಲ್ಲ ನಡೆದಿರ್ತಕ್ಕಂಥದ್ದು ಬಿಜೆಪಿ ಗೌರ್ಮೆಂಟ್ ಇದ್ದಾಗೆ ಬಿಜೆಪಿಯ ಮೂಡ ಅಧ್ಯಕ್ಷರಿದ್ದಂಥ ಸಂದರ್ಭದಲ್ಲಿ ಅವರೇ ಮಂಜೂರು ಮಾಡಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ತಪ್ಪು ಕಾಣಲಿದ್ದು ಈಗ ಯಾಕೆ ತಪ್ಪು ಕಾಣ್ತಾ ಇದೆ? ಇವತ್ತು ಏನಾದ್ರು ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯನವರಿಗೆ ಕೆಟ್ಟ ಹೆಸರನ್ನ ತರಿಸ್ಬೇಕು, ಸಿದ್ದರಾಮಯ್ಯನವ್ರನ್ನ ಕುರ್ಚಿಯಿಂದ ಇಳಿಸ್ಬೇಕು. ನಂತರ ಈ ಒಂದು ಏನು ಹಿಂಬಾಗಿಲಿಂದ ಬಂದು ಬಿಜೆಪಿ ಮತ್ತೆ JDS ಅವರು ಈ ರಾಜ್ಯದಲ್ಲಿ ಅಧಿಕಾರವನ್ನ ಮಾಡಬೇಕು ಅಂತ ಹೇಳಿ ಇವತ್ತು ಏನು ಹೊರಟಿದ್ದಾರೆ ಬಿಜೆಪಿ JDS ಅವರು, ಇದು ಈ ರಾಜ್ಯದಲ್ಲಿ ಈ ತಂತ್ರ ಕುತಂತ್ರ ನಡೆಯಲ್ಲ. ಇವತ್ತು 136 ಜನ ಶಾಸಕರು ಇವತ್ತು ಕಂಕಣಬದ್ಧರಾಗಿ ಇವತ್ತು ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತಿದ್ದಾರೆ. ಸಚಿವ ಸಂಪುಟ ಸಹ ಇವತ್ತು ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತಿದೆ. ಇವರು ಮಾಡಿರ್ತಕ್ಕಂಥ ಕುತಂತ್ರ ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ. ರಾಜ್ಯಪಾಲರಿಗೆ ಈಗಾಗಲೇ ರಾಜ್ಯದ ಜನ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕಾ ಕೇಂದ್ರಗಳಲ್ಲಿ, ಹೋಬಳಿ ಮಟ್ಟದಲ್ಲಿ ಇವತ್ತು ಪ್ರತಿಭಟನೆಯನ್ನ ಮಾಡಿ ಇಂಥ ಭ್ರಷ್ಟ ದುರಾಡಳಿತ ಮಾಡ್ತಕ್ಕಂಥ ಒಬ್ಬ ರಾಜ್ಯಪಾಲ, ಪಕ್ಷಪಾತ ಮಾಡ್ತಕ್ಕಂಥ ಒಬ್ಬ ರಾಜ್ಯಪಾಲ ನಮ್ಮ ರಾಜ್ಯಕ್ಕೆ ಬೇಡ. ಈ ರಾಜ್ಯದಿಂದ ಈ ರಾಜ್ಯಪಾಲ ತೊಲಗಬೇಕು ಅಂತ ಹೇಳಿ ಇವತ್ತು ರಾಜ್ಯಾದ್ಯಂತ ಜನ ರೊಚ್ಚಿಗೆದ್ದು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇವತ್ತೇನಾದ್ರು ನೀವು ಸಿದ್ದರಾಮಯ್ಯನವರ ಕಾಲು ಎಳೆಯೋದಕ್ಕೆ, ಸಿದ್ದರಾಮಯ್ಯನವರ ಏನು ಸರ್ಕಾರವನ್ನ ಅಪತ್ರಗೊಳಿಸ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ರೆ ಜನ ಇವತ್ತೀಗಾಗಲೇ ಶ್ಯಾಂಪಲ್ಲಿಗೆ ಎಲ್ಲ ರಾಜ್ಯಗಳ ಜಿಲ್ಲೆಗಳಲ್ಲೂ ಸಹ ತಮಗೆ ಒಂದು ಉತ್ತರವನ್ನ ಪ್ರತಿಭಟನೆ ಮುಖಾಂತರ ಕೊಟ್ಟಿದ್ದಾರೆ. ನೀವು ಏನಾದ್ರು ಇದೇ ರೀತಿ ಬಿಜೆಪಿ ಅವರು JDS ಅವರು ಮುಂದುವರಿಸಿದ್ರೆ ಈ ರಾಜ್ಯದ ಜನ ರೊಚ್ಚಿಗೇಳ್ಬೇಕಾಗತ್ತೆ. ನಿಮ್ಮ ರಾಜ್ಯ ಭವನಕ್ಕೆ ನುಗ್ತಕ್ಕಂಥ, ವಿಧಾನಸಭೆಗೆ ನುಗ್ತಕ್ಕಂಥ ಈ ಬಿಜೆಪಿ ಮುಖಂಡರ ಮನೆ ಮುಂದೆ ನುಗ್ಗಿ ಇವತ್ತು ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸವನ್ನ ಜನಗಳು ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ, ಈ ರಾಜ್ಯಪಾಲರು ಈಗಾದ್ರೂ ಎಚ್ಚೆತ್ತುಕೊಂಡು ಪಕ್ಷಪಾತವನ್ನ ಮರೆತು ಈ JDS ನ ಬಿಜೆಪಿಯವರ ಮುಖಂಡರ ಮಂತ್ರಿಗಳ ಮಾತನ್ನ ಕೇಳದೆ ಇವತ್ತು ರಾಜ್ಯದಲ್ಲಿ ಒಂದು ಏನು ಸುಭದ್ರವಾಗಿ ಸರ್ಕಾರವನ್ನ ನಡೆಸತಕ್ಕಂಥ, ಸುಸಲಿತವಾಗಿ ಸರ್ಕಾರವನ್ನು ನಡೆಸ್ತಾ ಇರ್ತಕ್ಕಂಥ ಒಂದು ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರಕ್ಕೆ ಆಡಳಿತ ಮಾಡ್ತಕ್ಕಂಥ ಅವಕಾಶವನ್ನ ಇವತ್ತು ರಾಜ್ಯಪಾಲರು ಮಾಡಬೇಕಾಗುತ್ತೆ. ಇಲ್ಲ ಅಂದ್ರೆ ಈ ರಾಜ್ಯದ ಜನರ ಆಕ್ರೋಶವನ್ನ, ರೋಷವನ್ನ ಇವತ್ತು ನೀವು ರಾಜ್ಯಪಾಲರು ಎದುರಿಸಬೇಕಾಗುತ್ತೆ. ಈ ರಾಜ್ಯಪಾಲರು ಈ ರಾಜ್ಯದಿಂದ ತೊಲಗುವವರೆಗೂ ಸಹ ಈ ಜನ ಹೋರಾಟವನ್ನ ಮಾಡ್ತಾರೆ ಅನ್ನೋ ಒಂದು ಎಚ್ಚರಿಕೆ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ, ಇವತ್ತು ಈಗಾಗಲೇ ನಿನ್ನೆ ಮನೆಯಿಂದ ಈ ಕುಮಾರಸ್ವಾಮಿ, ಶಶಿಕಲಾ ಜೊಲ್ಲೆ, ನಿರಾಣಿ, ಯಡಿಯೂರಪ್ಪ, ಜನಾರ್ದನ್ ರೆಡ್ಡಿ ಇವರಿಗೂ ಸಹ ನೀವು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕಂತೇಳಿ ಈಗಾಗಲೇ ನಮ್ಮ ಸಚಿವ ಸಂಪುಟ ತೀರ್ಮಾನ ಮಾಡಿ ರಾಜ್ಯಪಾಲರಿಗೆ ಮನವಿಯನ್ನು ಕೊಟ್ಟಿದ್ದಾರೆ. ಇವತ್ತು ಸಿದ್ದರಾಮಯ್ಯನವರಿಗೆ ಅವ್ನು ಯಾರೊಬ್ಬ ಫ್ರಾಡ್ ವ್ಯಕ್ತಿ ಕೊಟ್ಟದಕ್ಕೆ ನೀವು ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ಕೊಟ್ಟಿದ್ದೀರಿ. ಇವತ್ತು ಒಂದು ತನಿಖಾ ಸಂಸ್ಥೆ SIT ಅವರು ಇವತ್ತು ರಾಜ್ಯಪಾಲರಿಗೆ ಇವತ್ತು ಮನವಿಯನ್ನು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಪ್ರಾಸಿಕ್ಯೂಷನ್ಗೆ FIR ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಈಗ 3-4 ದಿನ ಆದ್ರೂ ಸಹ ಇವತ್ತು ರಾಜ್ಯಪಾಲರು ಇವತ್ತು ಇನ್ನು ಯೋಚನೆಯನ್ನ ಮಾಡ್ತಾರೆ. ಆದ್ರೆ ಸಿದ್ದರಾಮಯ್ಯನವರಿಗೆ ಬೆಳಗ್ಗೆ 10:30-11 ಗಂಟೆಗೆ ಕೊಟ್ಟರೆ ಸಂಜೆ 4-5 ಗಂಟೆಗೆ ನೋಟಿಸ್ ಅನ್ನ ಕೊಡ್ತಾರೆ ಅಂತಂದ್ರೆ ಈ ರಾಜ್ಯಪಾಲರು ಒಟ್ಟಿಗೆ ಏನ್ ತಿಂತಾರೆ ಅಂತ ಜನ ಇವತ್ತು ತಿಳ್ಕೊಳ್ಬೇಕು. ಈ ಬಿಜೆಪಿ ಮುಟ್ಟಾಳ್ರು, JDS ನ ಮುಟ್ಟಾಳ್ರು ಇವತ್ತು ಟಿವಿಯಲ್ಲಿ, ಮಾಧ್ಯಮದಲ್ಲಿ, ಪತ್ರಿಕೆಯಲ್ಲಿ ಇವತ್ತು ಸಿದ್ದರಾಮಯ್ಯರ ಬಗ್ಗೆ, ಕಾಂಗ್ರೆಸ್ ಬಗ್ಗೆ ಸಾಕಷ್ಟು ಅವಹೇಳನಕಾರಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಈ ಬಿಜೆಪಿ ಸುಳ್ಳುಗಾರರು 40% ಹೊಡೆದು ಈ ರಾಜ್ಯದಿಂದ ಜನಗಳಿಂದ ತಿರಸ್ಕೃತಗೊಂಡು ಇವತ್ತು ಕೇವಲ 70-80 ಜನ ಒಂದು MLAಗಳು ಇದ್ದು ಇವತ್ತು ಸರಿಯಾದ ಆಡಳಿತವನ್ನ ಮಾಡದೆ ಜನಗಳಿಂದ ತಿರಸ್ಕೃತಗೊಂಡಿರ್ತಕ್ಕಂಥವ್ರು ಇವತ್ತು ಕಾಂಗ್ರೆಸ್ ಪಕ್ಷ ಏನು ಯಾವುದೋ ಅಕ್ರಮ ಮಾಡಿದೆ, ಸಿದ್ದರಾಮಯ್ಯನವರು ಅಕ್ರಮ ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ, ಇವ್ರಿಗೆ ನಾಚಿಕೆ ಆಗ್ಬೇಕು. ಇವರಿಗೆ ಬಿಜೆಪಿ ಅವರಿಗೆ ಮತ್ತೆ JDS ಅವರಿಗೆ. ಈ JDS ಅವರು ಇವರಪ್ಪ HD ದೇವೇಗೌಡ ಕಾಂಗ್ರೆಸ್ನ ಭಿಕ್ಷೆಯಿಂದ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದ 10 ತಿಂಗಳು ದೇವೇಗೌಡ.
ಈ ಕುಮಾರಸ್ವಾಮಿ ಇದೇ ಕಾಂಗ್ರೆಸ್ ಭಿಕ್ಷೆಯಿಂದನೇ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ 20 ತಿಂಗಳು ಮಾಡಿ ಸರಿಯಾದ ರೀತಿ ಮಂತ್ರಿಗಳನ್ನ ಶಾಸಕರನ್ನ ನಿರ್ವಹಿಸಕ್ಕೆ ಆಗದೆ ಇವತ್ತು ಅಧಿಕಾರವನ್ನ ಕಳ್ಕೊಂಡು ಸಿದ್ದರಾಮಯ್ಯನವ್ರ ಕಡೆ ಮೋಸ ಮಾಡಿದ್ರು, ಸಿದ್ದರಾಮಯ್ಯನ ಕಡೆ ಮೋಸ ಮಾಡಿದ್ರು ಅಂತ ಹೇಳಿ ಇವತ್ತು ಸಿದ್ದರಾಮಯ್ಯನವ್ರು ಏನೋ ಭ್ರಷ್ಟಾಚಾರ. ಸಿದ್ದರಾಮಯ್ಯನವರ ಆಸ್ತಿನೂ ಒಂದು ಗಣನೆ ತಗೊಳ್ಳೋಣ, ನಿಮ್ದು ಬರ್ರಿ. ನಿಮ್ಮಪ್ಪ ನೀವು ಈ ಅಧಿಕಾರಕ್ಕೆ ಬಂದದ್ದು ಎಷ್ಟು ಎಕರೆ ಜಮೀನು ಎಷ್ಟು ಕೋಟಿ ಮಾಡಿದಿರಿ, ಇವತ್ತು ಸಿದ್ದರಾಮಯ್ಯನವ್ರು ಏನ್ ಮಾಡಿದಾರೆ ಅಂತ ಹೇಳಿ ಅದು ಜನಗಳಿಗೆ ಪರಿಚಯ ಆಗಲಿ. ಇವತ್ತು ಸಿದ್ದರಾಮಯ್ಯನವರಿಗೆ ಇದಕ್ಕೆ ಒಂದು ಮನೆ ಇರಲಿಲ್ಲ, ಮೊನ್ನೆ ಅವರೇ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ, ಒಂದು ಮನೆ ಇದ್ದಿಲ್ಲಪ್ಪ, ಮನೆ ಕಟ್ಟಿದ್ದೆ ಸಾಲಕ್ಕೆ ಅದನ್ನು ಮಾರ್ಬಿಟ್ಟೆ, ಈಗ ಮತ್ತೇನು ಈ ರಾಜಕೀಯ ಮುಗಿದ ನಂತರ ಒಂದು ನನಗೆ ಇರೋಕೆ ಒಂದು ಮನೆ ಬೇಕು, ಈಗ ಒಂದು ಮೈಸೂರಲ್ಲಿ ಮನೆ ಕಟ್ತೇನೆ ಅಂತ ಹೇಳಿ ನೀವು ಎಲ್ಲೆಲ್ಲಿ ಬಂಗ್ಲೆಗಳು ಕಟ್ಟಿದಿರಿ, ಎಲ್ಲೆಲ್ಲಿ ಸಾವಿರಾರು ಎಕರೆ ಜಮೀನುಗಳು ಮಾಡಿದಿರಿ, ಎಷ್ಟೆಷ್ಟು ಕೋಟಿ ಹಣಗಳನ್ನ ನೀವು ನಿಮ್ಮ ಅಣ್ಣ ತಮ್ಮಳು ಮಾಡಿದಿರಿ, ಇದನ್ನ ಜನಗಳಿಗೆ ಪರಿಚಯ ಮಾಡಿಕೊಡ್ರಪ್ಪ. ಮಿಸ್ಟರ್ ಕುಮಾರಸ್ವಾಮಿ, ಸಿದ್ದರಾಮಯ್ಯನ ಬಗ್ಗೆ ಮಾತಾಡ್ತಿಲ್ಲ, ಏನು ಯೋಗ್ಯತೆ ಇದೆ ನಿನಗೆ ಕುಮಾರಸ್ವಾಮಿಗೆ? ಈ ಬಿಜೆಪಿಯವರಿಗೆ ಏನು ಯೋಗ್ಯತೆ ಇದೆ? ಇವತ್ತು ಆ ರಾಘವೇಂದ್ರ ನಿನ್ನೆ ಎಲ್ಲ ಹೇಳಿದಾನೆ, ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆ ಕೊಡ್ಬೇಕಂತ. ಯಾಕಪ್ಪ, ನಿಮ್ಮಪ್ಪ ರಾಜೀನಾಮೆ ಕೊಟ್ಟ? ಚೆಕ್ ಮುಖಾಂತರ 20 ಕೋಟಿ ರೂಪಾಯಿ ಲಂಚ ತಗೊಂಡ್ರಲ್ಲಪ್ಪ, ಚೆಕ್ ಮುಖಾಂತರ. ಇದೇ ಶಿಕಾರಿಪುರ ಶಿವಮೊಗ್ಗ ಬ್ಯಾಂಕ್ ಅಲ್ಲಿ ಮಧ್ಯಾಹ್ನಕ್ಕೆ ಹಂಗೆ ಎಲ್ಲಿ ಹಣ ಓಡೋಗತ್ತಂತೇಳಿ 20 ಕೋಟಿ ರೂಪಾಯಿ ಚೆಕ್ ಮುಖಾಂತರ ತಗೊಂಡು ಹಣವನ್ನ ಡ್ರಾ ಮಾಡಿದಿರಲ್ಲ, ಆ ಕೇಸ್ ಇನ್ನು ನಡೀತೈತಿ. ಒಂದೊಂದೇ ವರಿ ತೆಗಿತಾರೆ. ನಿಮ್ಮ ಅಪ್ಪನು ಇವತ್ತಲ್ಲ ನಾಳೆ ಇವತ್ತು ಅರೆಸ್ಟ್ ಮಾಡ್ತಾರೆ. ಆದ್ರೆ ರಾಘವೇಂದ್ರ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ಬೇಕು. ಯಾಕೆ ಕೊಡ್ಬೇಕು ರಾಜೀನಾಮೆ? ಸಿದ್ದರಾಮಯ್ಯನವರು ತನಿಖೆ ಆಗಲಿ ಅದ್ರ ಸಾಬೀತಾದ್ರೆ ಅದ್ರ ಬಗ್ಗೆ ಹೈಕಮಾಂಡ್ ಇದೆ, ಪಕ್ಷ ಇದೆ. ಸಿದ್ದರಾಮಯ್ಯನವರು ನಿಮ್ಮಷ್ಟು ನಾಚಿಕೆಟ್ಟು ಬಂಡಿಗೆಟ್ಟವ್ರು ಅಲ್ಲ. ಇವತ್ತು ಅವರು ಸಹ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದೆ, ಅವರು ಸಹ ಲಾಯರ್ ಹುದ್ದೆಯನ್ನು ಮಾಡಿ ಸಾಕಷ್ಟು ಕಾನೂನನ್ನು ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಅಂತ ಸಂದರ್ಭ ಬಂದ್ರೆ ತೀರ್ಮಾನ ಮಾಡ್ತಾರೆ. ನೀವ್ಯಾರು? ನಿಮಗೆ ನೈತಿಕತೆ ಇರ್ತೀರಿ ನಿಮಗೆ? ಕುಮಾರಸ್ವಾಮಿಗಾಗ್ಲಿ, ರಾಘವೇಂದ್ರಗಾಗ್ಲಿ, ವಿಜೇಂದ್ರಗಾಗ್ಲಿ, ಇಂಥ ಬಿಜೆಪಿ JDS ಭ್ರಷ್ಟರು ಇವತ್ತು ಏನು ಸಿದ್ದರಾಮಯ್ಯನ ರಾಜೀನಾಮೆ ಕೇಳ್ತಿರಲ್ಲ, ನಿಮಗೆ ನಾಚಿಕೆ ಆಗ್ಬೇಕು. ನಿಮಗೆ ಇವತ್ತು ರಾಜ್ಯದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯವನ್ನು ಮಾಡದೆ 40% ಒಂದು ಏನು ಪರ್ಸೆಂಟೇಜ್ ಮಾಡುದು ಇವತ್ತು ಜನಗಳಿಂದ ತಿರಸ್ಕೃತ ತಗೊಂಡು ಇವತ್ತು ಮನೆಗೆ ಹೋಗಿದ್ದೀರಿ. ಇವತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೇಳ್ತಾ ಇದ್ರಿ. ಇವತ್ತು ರಾಜ್ಯಪಾಲರ ರಾಜಭವನವನ್ನ ದುರುಪಯೋಗ ಪಡಿಸ್ಕೊಂಡು ಇವತ್ತು ಸಿದ್ದರಾಮಯ್ಯನವರಿಗೆ ಕೆಟ್ಟ ಹೆಸರು ತರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀರಿ. ಇದು ಯಾವುದು ಸಹ ನಡೆಯಲ್ಲ. ಈ ರಾಜ್ಯದ ಜನ ಸಹಿಸಲ್ಲ. ಇವತ್ತು ರಾಜ್ಯದ ಶಾಸಕರು, ಮಂತ್ರಿಮಂಡಲ, ನಮ್ಮ ಏನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಸಿದ್ದರಾಮಯ್ಯನವರ ಬೆಂಬಲಕ್ಕಿದೆ. ಇಲ್ಲಿ ಯಾವುದೇ ತರ ತಪ್ಪು ನಡೆದೇ ಹೋದ್ರೂ ಸಹ ಸಾರ್ವಜನಿಕರಿಗೆ ತಪ್ಪು ಮಾಹಿತಿಯನ್ನ ಬಿಜೆಪಿ JDS ಕೊಡ್ತಾ ಇದ್ದಾರೆ. ಇದಕ್ಕೆ ಯಾವುದಕ್ಕೂ ಸಹ ಜನ ಸಾರ್ವಜನಿಕರು ತಲೆ ಕೆಡಿಸ್ಕೊಳ್ಬಾರ್ದು. ಮುಂದಿನ ದಿನಗಳಲ್ಲಿ ಇವರ ಏನು ಪಾಪಗಳು ಹೊರಗೆ ಬರ್ತವೆ, ಇವ್ರಿಗೂ ಸಹ ಜನ ಪಟ್ಟ ತಕ್ಕ ಪಾಠವನ್ನ ಕಲಿಸ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯಪಾಲರು ಇದ್ರ ಮನಗಂಡು ಸುಸಂಹಿತವಾಗಿ ಸರ್ಕಾರ ನಡೆಯೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು. ಇಲ್ಲ ಅಂದ್ರೆ ರಾಜ್ಯದ ಜನ ರೊಚ್ಚಿಗೆದ್ದು ಹೋರಾಟವನ್ನ, ನೀವು ಈ ಒಂದು ರಾಜ್ಯವನ್ನ ಬಿಟ್ಟು ಹೋಗೋವರೆಗೂ ಸಹ ಹೋರಾಟವನ್ನ ಮಾಡಬೇಕಾಗುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ ನನಗೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.